ಕತ್ತಲಲ್ಲೇ ಇಷ್ಟು ಸೂಪರಾಗಿ ಕಾಣ್ತಾ ಇದೆಯಾ, ಇನ್ನು ಬೆಳಕಲ್ಲಿ ಏನ್ ಮಾಡ್ತೀನಿ ಅಂತ ಸ್ವಲ್ಪ ವೇಟ್ ಮಾಡು. ಕೂಗಾಡಬಾರ್ದು. ಹೇಳ್ತಾ ಇದ್ದೀನಿ ತಾನೆ ನಿನ್ಗೆ, ಕೂಗ್ ಬೇಡ. ಕೂಗಾಡಬಾರ್ದು ಅಂತ ಹೇಳ್ದೆ ತಾನೆ ನಿನ್ಗೆ. ಸೈಲೆಂಟ್. ನಾನು ನಿಮ್ಮ ರಕ್ಷ್ ಮಾತಾಡ್ತಾ ಇದ್ದೆ, ನೀವು ನೋಡ್ತಿದ್ದೀರಾ ಕ್ರೈಮ್ ಟಾಕೀಸ್. ಯಾವತ್ತು ಮಧ್ಯರಾತ್ರಿ ಒಬ್ಬ ಹೆಣ್ಮಗಳು ನಿರ್ಭಯವಾಗಿ ರಸ್ತೆಯಲ್ಲಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಬಂದ ಹಾಗೆ ಅಂತ ಮಹಾತ್ಮ ಗಾಂಧೀಜಿ ಹೇಳಿದರು. ಆದರೆ ಒಂದು ಮಧ್ಯರಾತ್ರಿ ಒಬ್ಬ ಹೆಣ್ಮಗಳು ಬಸ್ ಹತ್ತಿ ಹೋದಿದ್ರೆ ನಡೆದ ಘಟನೆ ನಿರ್ಭಯ ಅನ್ನೋ ಪದಕ್ಕೆ ಅರ್ಥನೇ ಬದಲಾಯಿಸ್ಕೊಡು. ರೋಡ್ ಬಿಡಿ, ಒಂದು ಹುಡುಗಿ ನೆಮ್ಮದಿಯಾಗಿ ರೂಮ್ ಒಳಗಡೆ ಮಲಗೋದಿಕ್ಕೂ ಆಗಲ್ಲ, ಅಂಥ ಕಾಲ ಬಂದಿದೆ. ಹಾಗಾದ್ರೆ ಆ ಹುಡುಗಿ ಮಲಗಿದ್ದಾಗ ಆಕೆ ಮೇಲೆ ಮೃಗತರ ಬಿದ್ದಿದ್ದ ವ್ಯಕ್ತಿಯ, ಹಾಗಾದ್ರೆ ಹುಡುಗಿಗೆ ನಿಜವಾಗ್ಲೂ ಆ ವ್ಯಕ್ತಿ ಬಂದಿದ್ದು ಗೊತ್ತೇ ಇರಲಿಲ್ಲ. ನಾನು ರೂಮ್ ಒಳಗೆ ಯಾರೇ ಬಂದರೂ ಗೊತ್ತಾಗದೇ ಇರುವಂಥದ್ದು ಹುಡುಗಿಗೆ ಏನಾಗಿದೆ, ಬನ್ನಿ ನೀವೇನು. ಶ್ವೇತಾ, ಶ್ವೇತಾ, ರೀ ಕುಡ್ಕೊಂಡು ಬಂದಿದ್ದೀರಾ? ಎಕ್ಸಾಕ್ಟ್ಲಿ. ಯಾಕೆ ಬೇರೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಯಾ? ಛೇ, ಏನು ಅಂತ ಮಾತಾಡ್ತಿದ್ದೀರಾ? ನೀವು ಕುಡ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಆಫೀಸಲ್ಲಿ ಬಲವಂತ ಮಾಡಿ ಕುಡ್ಸಿದ್ರು ಅನ್ಸುತ್ತೆ. ಸರಿ ಬನ್ನಿ, ಫ್ರೆಶ್ ಅಪ್ ಆಗಿ. ನಾನೇ ಕುಡ್ದೆ, ಯಾರೂ ಕುಡಿಸ್ಲಿಲ್ಲ, ನಾನು ಇಷ್ಟಪಟ್ಟು ಕುಡ್ದೆ. ನೆನ್ನೆ ತನಕ ನಮ್ಮ ಬಾಸು US ಪ್ರಾಜೆಕ್ಟ್ಗೆ ನನ್ನನ್ನೇ ಕಳಿಸ್ತೀನಿ ಅಂತ ಇದ್ದ. ಆದರೆ ಇವತ್ತಿಗೆಲ್ಲ ಪ್ಲೇಟೇ ಚೇಂಜ್ ಮಾಡ್ಬಿಟ್ಟ. ಅದ್ಯಾರೋ ನನ್ನ ಜೂನಿಯರ್ ಅಂತೆ, ಚಿಕ್ಕ ಮಗು, ಅವಳನ್ನ ಕಳಿಸ್ತಾ ಇದ್ದಾನೆ. ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಈ ಪ್ರಾಜೆಕ್ಟ್ಗಿಲ್ಲ ಅಂದರೂ ನೆಕ್ಸ್ಟ್ ಪ್ರಾಜೆಕ್ಟ್ಗಾದರೂ ನಿಮ್ಮನ್ನ ಕಳಿಸ್ತಾರೆ. ನೀವೇ ಹೇಳ್ತಿದ್ರಲ್ಲ ನಿಮ್ಮ ಆಫೀಸಲ್ಲಿ ನೀವೇ ಬೆಸ್ಟ್ ಎಂಪ್ಲಾಯಿ ಅಂತ. ಬೆಸ್ಟ್ ಎಂಪ್ಲಾಯಿ ಆಗಿದ್ದೆ. ನೀನು ನನ್ನ ಲೈಫಲ್ಲಿ ಬರೋವರೆಗೂ ದ ಬೆಸ್ಟ್ ಎಂಪ್ಲಾಯಿ ಆಗಿದ್ದೆ. ಅದು ಯಾವಗಳಿಗೆ ನೀನು ಮದುವೆ ಆದ್ದು? ಶನಿ ಬೆನ್ನೆಗ್ಲೇ ಅರ್ಧ, ನೀನು ನನ್ನ ಬೆನ್ನೆಗ್ಲೇ ಅರ್ಬಿಟ್ಟೆ ನೋಡು. ರೀ, ಸ್ವಲ್ಪ ಮೆತ್ತಗೆ ಮಾತಾಡಿ. ಅತ್ತೆ ಏನಾದರೂ ನಿಮ್ಮನ್ನ ಈ ಸ್ಥಿತಿಲಿ ನೋಡಿದ್ರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಏನು ಅದು ಗಲಾಟೆ ಇಷ್ಟೊತ್ತಿನಲ್ಲಿ ನಿಂದು? ಮಮ್ಮಿ ಬಂದ್ರು. ಬಾ ಬಾ ಕೂತ್ಕೋ, ಬಾ ಕೂತ್ಕೋ, ಬಾ. ನಾನು ಚೂರೇ ಚೂರು ಕುಡ್ಕೊ ಬಂದ್ಬಿಟ್ಟಿದ್ದೀನಿ, ಬೇಕು ಅಂದ್ರೆ ಟೆಸ್ಟ್ ಮಾಡು. ಏನು ಆಯ್ತು ನಿನ್ಗೆ? ಕುಡಿಯೋದನ್ನ ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡೆ ನೀನು? ಅತ್ತೆ, ಅದು ಫ್ರೆಂಡ್ಸ್ ಎಲ್ಲ. ನೀನ್ ಸುಮ್ನೆ ಸಾಕು, ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ದರಿದ್ರ ಲಕ್ಷ್ಮಿಯಾಗಿ ಬಂದಿಯಲ್ಲೇ. ಹೌದು, ನಾನು ಅವಾಲಿಂದ ಅದನ್ನೇ ಹೇಳ್ತಾ ಇದ್ದೆಮ್ಮ. ಇವಳನ್ನ ಮದುವೆ ಆಗಿದ್ದು ನನ್ನ ನಸೀಬೆಲ್ಲ ಚೇಂಜೇ ಆಗೋಯ್ತು. ಯಾವತ್ತು ಕುಡಿದಿರೋರು ಕುಡಿಯೋಕೆ ಶುರು ಮಾಡಿದ್ದೀನಿ. ಫಾರಿನ್ಗೆ ಹೋಗೋ ಟ್ರಿಪ್ಪು ಕ್ಯಾನ್ಸಲ್ ಆಗೋಯ್ತು. ದರಿದ್ರ ಲಕ್ಷ್ಮಿ ಕರೆಕ್ಟ್ ಇವಳು. ಸಾಫ್ಟ್ವೇರ್ ಅಳಿಯ ಸಿಗ್ಬೇಕು ಅಂದ್ರೆ ನಿಮ್ ಮನೆಯವರು ಪುಣ್ಯ ಮಾಡಿರ್ಬೇಕು ಕಣೆ. ಪಾಪ ನನ್ ಮಗ ಹಗ್ಲು ರಾತ್ರಿ ಅಂದ್ರೆ ಎಷ್ಟ್ ಕಷ್ಟ ಪಡ್ತಿದ್ದಾನೆ. ನಿಮ್ ಮನೆಯವ್ರು ಏನೇ ಸಹಾಯ ಮಾಡ್ತಿದ್ದೀರಾ ಅವನ್ಗೆ? ಇವನ್ ಮದುವೆ ಆದಾಗಿಂದ ಒಂದ್ ಹೊಸ ಕಾರ್ ತಗೋಬೇಕಂತ ಎಷ್ಟು ಆಸೆ ಪಡ್ತಿದ್ದಾನೆ. ನಿಮ್ ಯೋಗ್ಯತೆಗೆ ಒಂದ್ ಹೊಸ ಕಾರ್ ಕೊಡ್ಸಕ್ಕೂ ಆಗ್ಲಿಲ್ವಲ್ಲೇ? ಇಲ್ಲ ಅಮ್ಮ, ಅದು ಬಾಯಿ ಮುಚ್ಚು ಸಾಕು. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ ನನ್ಗೆ.
ಯಜಮಾನ್ರೆ, ನನಗೆ ನೀವು ಬೇಕು, ಇವ್ರಿಗೂ ಬೇಕು. ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್, ದೊಡ್ಡ ಕಂಪ್ನಿಲಿದ್ದಾನೆ, ಜೊತೆಗೆ ಸೀನಿಯರ್ ಎಂಪ್ಲಾಯಿ, ಕೈ ತುಂಬ ಸಂಬಳ ಬರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ ಆದಮೇಲೆ ಗೊತ್ತೇ ಇದೆಯಲ್ಲ, ವರ್ಷಕ್ಕೊಂದ್ಸಲ 2 ಸಲ ಫಾರಿನ್ ಟೂರ್ ಹೋಗ್ತಾನೆ ಇರ್ತಾರೆ. ಅವ್ರ ಅದೃಷ್ಟ ಚೆನ್ನಾಗಿದ್ರೆ ಅಲ್ಲೇ ಸೆಟ್ಲಾದರೂ ಆಗ್ಬೋದು. ಅಮ್ಮ, ಹುಡುಗಿ ಅಂತ ಅಪ್ಪಟ ಚಿನ್ನ. ನೀವೇ ಹುಡುಕಿದ್ರು ಇಂಥ ಹುಡುಗಿ ಸಿಗೋದಿಲ್ಲ. ಅಪ್ಪ ಅಮ್ಮನ ಮಾತು ಮೀರಿದವಳೆ ಅಲ್ಲ, ಡಿಗ್ರಿ ಬೇರೆ ಮಾಡ್ಕೊಂಡಿದ್ದಾಳೆ. ನಮಗೆ ಏನು ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಾವೇನು ಕೆಲಸಕ್ಕೇನು ಕಳಿಸ್ಲಿಲ್ಲ ಅಷ್ಟೇ. ಆದರೆ ನೀವು ಕಳಿಸ್ಬಾರ್ದು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಕೆಲಸ ಕಳಿಸ್ಬೋದು. ಅದ್ರ ಅವಶ್ಯಕತೆ ನಮಗೂ ಇಲ್ಲ ಬಿಡಿ. ಅವಳು ಗಂಡಂಗೆ ಒಳ್ಳೆ ಹೆಂಡತಿಯಾಗಿ ನಮ್ಮ ಮನೆ ದೀಪ ಬೆಳೆಸ್ಕೊಂಡೋದ್ರೆ ಅಷ್ಟೇ ಸಾಕು. ಮಂಜಣ್ಣ, ಕೊಡೋದು ತಗೊಳ್ಳೋದು ಏನಾದ್ರು ಇದ್ರೆ ಮಾತಾಡ್ಬಿಡಿ. ಅಯ್ಯೋ, ಇರೋದು ಒಬ್ಬಳೇ ಮಗಳಲ್ವಾ, ಅಳಿಯ ಆದಮೇಲೆ ಮಗನ ಸಮಾನ. ನಿಮ್ಮ ಹತ್ರ ಇರೋದಲ್ಲ, ಮುಂದೆ ಅವನಿಗೆ ತಾನೇ ಸೇರಬೇಕು. ಇದರಲ್ಲಿ ಕೊಡೋದು ತಗೊಳ್ಳೋದು ಏನು ಬಂತು? ನಮಗಂತೂ ಹುಡುಗ ಒಪ್ಪಿಗೆ, ಇನ್ನು ಅವ್ರ ಅಭಿಪ್ರಾಯ ತಿಳಿಸಿದ್ರೆ ಮುಂದುವರಿಬಹುದು. ಶ್ವೇತಾ, ಲೋಹಿತ್, ಇನ್ಯಾಕ್ ತಡ? ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ತಾಮೂಲ ಬದಲಾಯಿಸ್ಕೊಂಡ್ ಮಾಡಿದೆ. ಬನ್ನಿ. ಶ್ವೇತಾ, ನಾನು ಎಷ್ಟು ಲಕ್ಕಿ ಗೊತ್ತಾ? ನೀನಂತ ಸುಂದರವಾದ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಆದರೆ ನಮ್ಮ ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿಮ್ಮಂಥ ಸಾಫ್ಟ್ವೇರ್ ಗಂಡನ ಪಡೆಯೋಕ್ಕೆ ನಾನೇ ಅದೃಷ್ಟ ಮಾಡಿದ್ದೆ ಅಂತ. ಸರಿ, ಹಾಗಾದ್ರೆ ಇಬ್ರೂ ಲಕ್ಕಿ, ಬಿಕಾಸ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಓಕೆನಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ನಿನ್ನ ನಗು ತುಂಬಾ ಚೆನ್ನಾಗಿದೆ. ಶ್ವೇತಾ, ಐ ಪ್ರಾಮಿಸ್ ಯು, ನಾನು ಉಸಿರಿರೋವರೆಗೂ ನಿನ್ನ ಮುಖದ ಮೇಲೆ ಇರೋ ಈ ನಗು ಹೀಗೆ ಇರೋ ಹಂಗೆ ನೋಡ್ಕೋತೀನಿ. ನಾನು ಅಷ್ಟೇ, ನನ್ನ ಶಕ್ತಿ ಮೀರಿ ನಿಮ್ಮನ್ನ ಸಂತೋಷವಾಗಿಡಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಿದ್ರೆ ತಡ ಯಾಕೆ? ನಾವಿಬ್ರು ಸಂತೋಷದಲ್ಲಿ ಮುಳುಗೋ ಸಮಯ ಹತ್ರ ಬಂದಾಯ್ತು. ಆಹಾ, ಆ ದೇವ್ರಿಗೆ ನನ್ನ ಪ್ರಾರ್ಥನೆ ಎಷ್ಟು ಬೇಗ ಕೇಳಿಸ್ಬಿಡ್ತು. ಶ್ವೇತಾ, ಶ್ವೇತಾ. ಹಾ, ಬಂದೆ ರೀ. ಅದೇನಂತ ಬೆಳೆಸಿದಾರೋ ಅವ್ರ ಅಪ್ಪ ಅಮ್ಮ ಇವಳನ್ನ, ಏನು ಮಾಡಕ್ ಬರಲ್ಲ ಇವಳಿಗೆ. ನೀನ್ ಮಾಡೋ ಅಡುಗೆಗೆ ಇದು ಬೇರೆ ಕೇಳು. ಯಾಕ್ರಿ, ಅಡ್ಗೆ ಚೆನ್ನಾಗಿರಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಾಡೋ ತಿಂಡಿನ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡಿರ್ತೀಯ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ, ಎಲ್ಲ ಚೆನ್ನಾಗಿದ್ರೆ ಅನ್ನ ಬೆಂದಿರಲ್ಲ. ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ. ನಿನಗ ಮಂಗಂಗಿರೋ ಬುದ್ಧಿನೂ ಇಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ನನ್ ಮಗ ಸುಳ್ಳು ಹೇಳ್ತಿದ್ದಾನೆ ಅಂತನಾ? ನಿನ್ಗೆ ನಮ್ಮ ಮೇಲೆ ಡೌಟ್ ಅಲ್ವಾ? ಡೌಟ್ ಏನಾದ್ರೂ ಇದ್ರೆ ನೀನೇ ಒಂದ್ಸಲ ಇದನ್ನ ತಿನ್ನೋಡು, ಗೊತ್ತಾಗುತ್ತೆ. ನಿನ್ನ ಅಡ್ಗೆನ ನಿಮ್ಮ ಅಪ್ಪ ಅಮ್ಮನೇ ಮೆಚ್ಕೋಬೇಕು. ಏನಾದ್ರೂ ಹೇಳಿದ್ರೆ ಮಾತೇ ಬರ್ದೇ ಇರೋ ತರ ನಿಲ್ಲೋದನ್ನ ಚೆನ್ನಾಗಿ ಕಲ್ತಿದ್ಯಾ ನೀನು. ನೀನೊಂಥರ ವಿಚಿತ್ರ ಕಣೆ. ಆ ಕಡೆ ಜಾಣೇನೂ ಅಲ್ಲ, ಈ ಕಡೆ ಪೆದ್ದಿನೂ ಅಲ್ಲ. ಈ ಮಧ್ಯದಲ್ಲಿ ಇರ್ತಾರಲ್ಲ ಒಂಥರ ವಿಚಿತ್ರ ಪೆದ್ದಿಗಳು, ಆ ಕ್ಯಾಟಗರಿಗೆ ಸೇರಿದವಳು ನೀನು. ನೀನ್ ಯಾಕೆ ಸುಮ್ಮನೆ ಕಿರ್ಚಾಡ್ ಆಯಾಸ ಮಾಡ್ಕೊಂತೀಯ? ನಾವ್ ಎಷ್ಟೇ ಹೇಳಿದ್ರು ಇದಂತೂ ಚೇಂಜ್ ಆಗೋ ಕ್ಯಾಟಗರಿ ಅಲ್ಲ. ನನಗೆ ಆಫೀಸಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಶುರು ಆಯ್ತಾ? ನಾವೇನಾದ್ರೂ ಹೇಳಿದ್ರೆ ಅಳೋದೊಂದನ್ನ ಚೆನ್ನಾಗಿ ಕಲ್ತಿದ್ಯಾ ನೀನು.
ನೀನ್ ಕಣ್ಣೀರ್ ಹಾಕಿದ ತಕ್ಷಣ ಕರಗೋಗಕ್ಕೆ ನಾನೇ ನಿಮ್ಮ ಅಪ್ಪ ಅಮ್ಮನ ತರ ಅಲ್ಲ. ನಮ್ ಕರ್ಮ. ಒಂದ್ ತಿಂಡಿ ಅಂತ ಇದೊಂದು ಊಟ ಅಂತ. ಏಯ್ ಮಿಕ್ಕಿದ ಕೆಲಸ ಮಾಡ್ಕೊ ಹೋಗು. ಹತ್ತಿದ್ ಸಾಕು ನೀನು. ಲೋಹಿತ್ ಎಷ್ಟು ಯೋಚನೆ ಮಾಡ್ತೀಯೋ ಹಾಗೇದು ಆಗೋಯ್ತು, ಬಿಟ್ಟಾಕ್ ಹೋಗ್ಲಿ. ಅಷ್ಟು ಈಸಿಯಾಗಿ ಹೇಗೋ ಬಿಟ್ಟಾಕ್ಲಿ. ಲಾಸ್ಟ್ ಮಂತ್ ವರ್ಗೂ US ಕ್ಲೈಂಟ್ ಮೀಟ್ ಮಾಡಕ್ ನನ್ನೇ ಕಳಿಸ್ತೀನಿ ಅಂತ ಇದ್ದ. ಆದ್ರೆ ಈಗ ನೋಡಿದ್ರೆ ಸಡನ್ ಆಗಿ ಆ ಸೀಮಾನ್ ಕಳಿಸ್ತಾ ಇದ್ದಾನೆ. ಅವಳು ನನಗಿಂತ ಜೂನಿಯರು ಕಣೋ. ಲಾಸ್ಟ್ 2 years ಇಂದ ಕಂಪನಿನಲ್ಲಿ ಬೆಸ್ಟ್ ಎಂಪ್ಲಾಯಿ ನಾನು. ನೋಡು ಲೋಹಿತ್, ನಿನ್ಗೆ ಎಷ್ಟು ಫೀಲ್ ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ಬೇರೆ ದಾರಿನೇ ಇಲ್ಲ. ಏನ್ ಮಾಡಕ್ಕಾಗುತ್ತೆ ಹೇಳು? ಅಲ್ಲ ಕಣೋ, ಪ್ರಾಜೆಕ್ಟ್ ಹೆಡ್ ನಾನು, ಎಲ್ಲ ಕೆಲಸ ಮಾಡ್ದವ್ ನಾನು. ಆದ್ರೆ ಅವಳನ್ನ ಕಳಿಸ್ತಾ ಇದ್ದಾನೆ. ಇದು ಹೇಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ಅವತ್ತು ನೀನ್ ಹಬ್ಬ ಅಂತ ನಿಮ್ಮ ಮಾವನ ಮನೆಗೆ ಹೋಗಿದ್ದಲ್ಲ, ಅವತ್ತೇ ಕಣೋ ಅವಳ ಪ್ರಾಜೆಕ್ಟ್ ನ ಪ್ರೆಸೆಂಟೇಶನ್ ಮಾಡಿದ್ದು. ಮೊದ್ಲೇ ಅವಳಿಗೆ ಸ್ವಲ್ಪ ವಯ್ಯಾರ ಜಾಸ್ತಿ. US ಕ್ಲೈಂಟ್ ಅಷ್ಟೇ ಅಲ್ಲ ಕಣೋ, ನಮ್ ಬಾಸುನು ಕ್ಲೀನ್ ಬೋಲ್ಡ್ ಆಗ್ಬಿಟ್ಟಿದ್ರು ಅವತ್ತು. ನನಗೂ ಎಲ್ಲ ಗೊತ್ತು. ಅವಳು ಫಾರಿನ್ ಟ್ರಿಪ್ ಹೋಗೋದಕ್ಕೆ ಎಷ್ಟು ಕಾಂಪ್ರಮೈಸ್ ಆಗಿದ್ದಾಳೆ ಅಂತ ಇಡೀ ಕಂಪ್ನಿನೇ ಮಾತಾಡ್ಕೋತಾ ಇದೆ. ಅವಳ ಕೆಪಾಸಿಟಿ ಅವಳಿಗೆ. ಅವಳು ಮಾಡಿದ್ದೆಲ್ಲ ನಾವು ಮಾಡೋಕ್ಕಾಗತ್ತಾ? ಯಾಕಾಗಲ್ಲ? ಅಂತ ಆಪರ್ಚುನಿಟಿ ಸಿಗತ್ತೆ ಅಂದ್ರೆ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಬಾಸಿಗೆ ಬೇಕಾಗಿರೋದು ಗಂಡಲ್ಲ ಕಣೋ, ಹೆಣ್ಣು. ಹೋಗ್ಲೇ ವಿಷಯ ಬಿಟ್ಟಾಕು. ನೆಕ್ಸ್ಟ್ ಪ್ರಾಜೆಕ್ಟ್ ಹೇಗಿದ್ರು ನೀನೇ ಹೆಡ್ ಮಾಡ್ತಿರೋದು, ನಿನ್ಗೆ ಚಾನ್ಸ್ ಸಿಗುತ್ತೆ ಬಿಡು. ಈ ಸಲ ನಾನು ಯಾವ ಲೇಡೀಸ್ನು ಅಸಿಸ್ಟೆಂಟ್ ಆಗಿ ತಗೊಳ್ಳೋದೇ ಇಲ್ಲ. ಆಯ್ತು ಬಿಡಪ್ಪ, ಸುಮ್ಮನೆ ಯೋಚನೆ ಎಲ್ಲ ಬಿಟ್ಟು ಟೀ ಕುಡಿ. ಕುಡಿಯಪ್ಪ ಕುಡಿ. ಒಡವೆ ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಇವ್ರು ಬೇರೆ ಅವ್ರ ಫ್ರೆಂಡ್ಸನ್ನ ಡೈರೆಕ್ಟಾಗಿ ರೂಮ್ಗೆ ಕರ್ಕೊಂಬರ್ತಾರೆ. ಅವ್ರ ಹತ್ರನೂ ಕೇಳೋಕ್ಕಾಗಲ್ಲ. ಮನೆಯವ್ರಿಗೆ ಗೊತ್ತಾದರೆ ಇನ್ನೇನು ರಪ್ಪಾಟ ಆಗುತ್ತೋ ಏನೋ. ದೇವ್ರೆ, ಯಾಕಪ್ಪ ನನಗೆ ಈ ಥರ ಪರೀಕ್ಷೆ ಮಾಡ್ತಿದ್ಯಾ? ಶ್ವೇತಾ ನೋಡು, ನಾನು ಊರಿಗೆ ಹೋಗ್ತಿದ್ದೀನಿ. ಅಲ್ಲಿ ತುಂಬ ಕೆಲಸ ಇದೆ. ಆ ಕೆಲಸ ಎಲ್ಲ ಮುಗಿಯೋವರೆಗೂ ನಾನು ವಾಪಸ್ ಬರಲ್ಲ. ನಾನಿಲ್ಲಿದ್ರು ನೀನು ನನಗೆ ಮಾಡೋ ಸೇವೆ ಅಷ್ಟರಲ್ಲೇ ಇದೆ. ಯಾವ ಸುಖಕ್ಕೆ ನಾನು ಇಲ್ಲಿ ಇರ್ಬೇಕು ಹೇಳು? ನಾನಿದ್ದಾಗಲೇ ನನ್ನ ಮಗನ ಆ ಮಟ್ಟಕ್ಕೆ ನೋಡ್ಕೋತಿದ್ದೆ. ಇನ್ನು ನಾನಿಲ್ಲ ಅಂದ್ರೆ ನನ್ನ ಮಗನ ಹೇಗೆ ನೋಡ್ಕೋತೀಯೋ ಆ ದೇವ್ರಿಗೆ ಗೊತ್ತು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡಿದ್ಯಾ? ಏ ಶ್ವೇತಾ, ಇದ್ಯಾಕೆ ಆಕಾಶನ ತಲೆ ಮೇಲೆ ಬಿದ್ದೋ ಹಾಗೆ ನಿಂತಿದ್ಯಾ? ಅಮ್ಮ, ಅದು 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 ಅಂತಾನೆ ಇರ್ತೀಯಾ ಅಥವಾ ವಿಷಯ ಏನು ಅಂತ ಬಾಯ್ ಬಿಟ್ಟು ಹೇಳ್ತೀಯಾ? ಅದು ಬೀರುಲಿಟ್ಟಿದ ಒಡವೆ ಕಾಣಿಸ್ತಾ ಇಲ್ಲ. ಅಷ್ಟೇನಾ? ಅವನಂತೂ ಹಗಲು ರಾತ್ರಿ ಕೆಲಸ ಕೆಲಸ ಅಂತಾನೆ ಇರ್ತಾನೆ. ಇನ್ನು ನಿನಗಂತೂ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಅದಕ್ಕೆ ಆ ಒಡವೆಗಳನ್ನೆಲ್ಲ ನಾನೇ ಎತ್ತಿಟ್ಟಿದ್ದೀನಿ. ಊರಿಂದ ಬಂದ್ಮೇಲೆ ವಾಪಸ್ ಕೊಡ್ತೀನಿ ಬಿಡು. ಅಲ್ಲ ಅಮ್ಮ, ಅದು ಇವತ್ತು ಫಂಕ್ಷನ್ಗೆ. ನೀನ್ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಹೊಸ ಒಡವೆಗಳನ್ನ ತಗ್ಗಿಸ್ಕೊಂಡು ಹಾಕೊಂಡು ಹೋಗು. ಈ ಮನೇಲಿರೋ ಒಡವೆಗಳನ್ನೆಲ್ಲ ನನ್ನ ಒಡವೆ ಕರಗಿಸಿ ಮಾಡ್ಸಿರೋದು. ನೀನು ಕೊಡಕ್ಕಿಟ್ಟಿಲ್ಲ ನಾನು. ನಿನ್ನ ಮುಖಕ್ಕೆ ಒಡವೆ ಬೇರೆ ಬೇಕಾ? ಒಡವೆ ಅಂತ ಅವಳಿಗೆ. ಏನ್ ಮಾಡ್ತಿದ್ದೀರಾ? ನಾನು ಹೇಳ್ತೀನಿ ನಡಿ ಸ್ಟ್ರೈಟ್ ಆಗಿ. ಅಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿನಗೆ ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿ? ನಾನು ಹೇಳ್ತೀನಿ ಅಂತ ಹೇಳ್ದೆ ತಾನೆ. ನಿಂತ್ಕೋ, ನಿಧಾನಕ್ಕೆ ತಿರ್ಗೋ. ನಾನು ಹೇಳೋವರೆಗೂ ಕಣ್ಬಿಡ್ಬಾರ್ದು, ಆಯ್ತಾ? ಆಯ್ತಾ? ಓಕೆ. ನಿಜವಾಗ್ಲು ನೀನು ನಂಬಿದ್ದೀನಿ, ಕಣ್ಬಿಡ್ಬಾರ್ದು. ಬೇಗ ಬೇಗ ಬೇಗ. ಕಣ್ಬಿಡು.
ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಸೋ ಮಚ್. ನಿನ್ನ ಬ್ಯೂಟಿಗಿಂತ ಇವೆಲ್ಲ ಏನೂ ಅಲ್ಲ ಶ್ವೇತಾ. ಥ್ಯಾಂಕ್ ಯು. ಶ್ವೇತಾ, ಶ್ವೇತಾ ರೀ ತಗೊಳ್ಳಿ. ಒಂದು ನಿಮಿಷ ಟಿಫಿನ್ ಬಾಕ್ಸ್ ರೆಡಿ ಮಾಡಿಬಿಡ್ತೀನಿ. ತಡಿ. ಏನ್ರಿ ಇದು? ಅಕ್ಕಿ, ಎಣ್ಣೆ, ಉಪ್ಪು, ತರಕಾರಿ, ಸಕ್ಕರೆ, ನಂಗೇನು ಅರ್ಥ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗಿದ್ರೆ ನಾನು ಯಾಕೆ ಹೀಗಿರ್ತಾ ಇದ್ದೆ? ಸಿಂಪಲ್, ನೀನು ಯಾವುದೇ ಎಷ್ಟೆಷ್ಟು ಯೂಸ್ ಮಾಡ್ತೀಯ ಅಂತ ಅದರಲ್ಲಿ ಬರ್ದಿಡ್ಬೇಕು. ಓ, ಅರ್ಥ ಆಯಿತು. ನೀವು ಸಂಜೆ ಬಂದಿದ ತಕ್ಷಣ ನಾನು ಇದನ್ನ ತೋರಿಸ್ಬೇಕಲ್ವಾ? ನೋ, ನೀನು ಅದರಲ್ಲಿ ಏನು ಯೂಸ್ ಮಾಡ್ತೀಯ ಅನ್ನೋದನ್ನ ಬರೆದು ಫೋಟೋ ತೆಗೆದು ನನಗೆ ಕಳಿಸ್ಬೇಕು. ನಾನು ಅಪ್ರೂವಲ್ ಕೊಟ್ಟಾದ್ಮೇಲೆ ನೀನು ಅಡುಗೆ ಮಾಡಬೇಕು. ಅಂದರೆ ನೀನು ಪ್ರತಿ ಸಲ ಅಡುಗೆ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ರೂವಲ್ ತಗೋಬೇಕು. ಗೊಟ್ಟೆ? ಶ್ವೇತಾ, ಅಮ್ಮ ಅಮ್ಮ ಚೆನ್ನಾಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೀನಿ ಮಗಳೇ. ಮನೆ ಕೆಲಸ ಎಲ್ಲ ನೀನೇ ಮಾಡ್ತಾ ಇದೆಯಾ ಶ್ವೇತಾ? ಅಯ್ಯೋ ಅಮ್ಮ, ಇವತ್ತು ಕೆಲ್ಸದವ್ರು ಬಂದಿಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೆ ಅಷ್ಟೆ. ಶ್ವೇತಾ, ಎಷ್ಟೊಂದು ಸೊರ್ಗೋಗಿದೆಯಲ್ಲೇ, ನಿಜ ಹೇಳು, ನಿನಗಿಲ್ಲೇನು ತೊಂದರೆ ಇಲ್ಲ ತಾನೆ? ನಿಜ ಹೇಳು, ತುಂಬ ಸೊರ್ಗೋಗಿದೆಯಲ್ಲ, ನಿನಗಿಲ್ಲೇನು ತೊಂದರೆ ಇಲ್ಲ ತಾನೆ? ಏನು ಮಾತಾಡ್ತಿದ್ಯಮ್ಮ? ನನ್ಗೇನು ಕಮ್ಮಿ ಆಗಿದೆ ಇಲ್ಲಿ? ರಾಣಿ ಥರ ಇದ್ದೀನಿ ನಾನಿಲ್ಲಿ. ಸ್ವಂತ ಮಗಳು ಥರ ನೋಡ್ಕೊಳ್ಳೋ ಅತ್ತೆ, ಕಾಲಿಟ್ರೆ ನೋವಾಗ್ಬಿಡುತ್ತೇನೋ ಅಂತ ಅನ್ಕೊಳ್ಳೋ ಗಂಡ, ಇದಕ್ಕಿಂತ ಇನ್ನೇನು ಬೇಕು ಹೇಳು ನನಗೆ? ನೀನು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಕಣೆ. ಅದೆಲ್ಲ ಬಿಡು. ಅಪ್ಪ ಹೇಗಿದ್ದಾರೆ? ಅವ್ರು ಯಾಕೆ ಬರಲಿಲ್ಲ? ಅವರು ಚೆನ್ನಾಗಿದ್ದಾರಮ್ಮ. ನಾಳಿದ್ದು ಮನೇಲಿ ಪೂಜೆ ಇದೆಯಲ್ಲ, ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನಾಳಿದ್ದು ಮನೇಲಿ ಪೂಜೆ ಇದೆ, ಅದಕ್ಕೆ ನಿನ್ನನ್ನು ಅಳಿಂದ್ರನ್ನು ಕರೆದು ಹೋಗೋಣ ಅಂತ ಬಂದೆ. ಒಳ್ಳೇದೇ ಆಯಿತು. ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಬಾ ಕೂತ್ಕೋ. ಶ್ವೇತಾ, ಕೈ ಸುಡ್ತಾ ಇದೆ, ಮೈಯೆಲ್ಲ ಸುಡ್ತಾ ಇದೆಯಲ್ಲೇ, ಜ್ವರ ಬಂದಿರಬೇಕು. ಬಾ, ಡಾಕ್ಟರ್ ಹತ್ರ ಹೋಗೋಣ. ಅಯ್ಯೋ, ಅದೆಲ್ಲ ಏನೂ ಇಲ್ಲಮ್ಮ, ಸ್ವಲ್ಪ ಸುಸ್ತಾಗಿತ್ತು. ಇವ್ರಿಗೆ ಮಾತ್ರೆ ತೊಗೊಂಬರಕ್ಕೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ಶ್ವೇತಾ, ಹಾಂ, ಬಂದೇ ಬಿಟ್ರು. ಅಳಿಯಂದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಳಿಯಂದ್ರೆ ಶ್ವೇತಾ ಮಾತ್ರೆ ಹೇಳಿದ್ಲಂತೆ, ತಗೊಂಡು ಬಂದಿದ್ದೀರಾ? ಮಾತ್ರೆನಾ? ಯಾವ ಮಾತ್ರೆ? ಅಯ್ಯೋ ಅಮ್ಮ, ಅವ್ರಿಗೆ ಆಫೀಸ್ ಕೆಲಸ ಜಾಸ್ತಿ ಅಲ್ವಾ, ಅದಕ್ಕೆ ಮರ್ತಿರ್ತಾರೆ ಅನ್ಸುತ್ತೆ, ಅಲ್ವೇನ್ರಿ? ಅಳಿಯಂದ್ರೆ ಇವಳು ಮೈ ಸುಡ್ತಾ ಇದೆ, ಜ್ವರ ಬಂದಿರಬೇಕು. ಅಷ್ಟೇ ತಾನೇ, 2 ದಿನದಲ್ಲಿ ಸರಿ ಹೋಗತ್ತೆ ಬಿಡಿ. ನಿಮ್ಮ ಮಗಳಿಗೆ ದಿನಕ್ಕೊಂದು ರೋಗ ಇದ್ದೇ ಇರತ್ತೆ, ಅವಳು ನೋಡ್ತಾ ಕೂತ್ಕೊಳ್ಳೋದಕ್ಕೆ ಆಫೀಸ್ ಬಿಡಕ್ಕಾಗತ್ತಾ? ಶ್ವೇತಾ, ನಾನಿನ್ನು ಹೊರಡ್ತೀನಮ್ಮ. ಅಯ್ಯೋ ಅಮ್ಮ,
ಈಗ ಬಂದಿನ್ನೂ ಅರ್ಧ ಗಂಟೆ ಆಗಿಲ್ಲ, ಇವತ್ತಿಲ್ಲ ಇದು ಹೋಗ್ಬೋದಿತ್ತಲ್ಲ. ಇಲ್ಲಮ್ಮ, ಮಹೇಶು ಮಾರ್ಕೆಟ್ಗೆ ಹೋಗಿದ್ದಾನೆ. ಅಲ್ಲಿ ಹೋದರೆ ಅವನ ಗಾಡಿಲೇ ವಾಪಸ್ ಹೋಗ್ಬೋದು. ಶ್ವೇತಾ, ನಾಳಿದ್ದು ಅಳಿಂದ್ರೂ ಪೂಜೆ ಕರ್ಕೊಂಡು ಬಂದುಬಿಡು, ಮರಿಬೇಡ. ನೋಡಿ ಶ್ವೇತಾ, ನಿಜ ಹೇಳ್ತಾ ಇದೆಯೋ ಸುಳ್ಳು ಹೇಳ್ತಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ನೀನು ಕಷ್ಟ ಕೇಳೋದಕ್ಕೆ ನಾನಂತೂ ಬದುಕಿದ್ದೀನಿ. ಸರಿಯಮ್ಮ, ಮೊದಲು ಮಾತ್ರೆ ತಗೋ, ಇಲ್ಲಾಂದರೆ ಜ್ವರ ಜಾಸ್ತಿ ಆಗುತ್ತೆ. ನಾನಿನ್ನು ಬರ್ತೀನಿ. ಎಲ್ಲಿ ನಿಮ್ಮಮ್ಮ? ಅವರೆಲ್ಲ ವಾಪಸ್ ಹೊರಟೋದ್ರು. ಇದು ಹೋಗಿ ಅಂತ ಹೇಳಬೇಕಾಗಿತ್ತು. ಇಲ್ಲ, ನಾಳೆ ಅವ್ರಿಗೆ ತುಂಬ ಕೆಲಸ ಇದೆಯಂತೆ. ನಾಡಿದ್ದು ಮನೇಲಿ ಪೂಜೆ ಇದೆ ಅಂತ ನಮ್ಮಿಬ್ರು ಕರೆದು ಹೋಗಕ್ಕೆ ಬಂದಿದ್ರು. ಲೋಹಿತ್, ನಾಳೆ ಆಫೀಸಿಂದ ಬೇಗ ಬರೋಕ್ಕಾಗತ್ತಾ? ಅಮ್ಮನ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣವಾ? ಏನು ಬೇಕಾಗಿಲ್ಲ, ನಂಗೆ ನಾಳೆ ತುಂಬ ಕೆಲಸ ಇದೆ. ಹೋದ್ಸಲಿ ಅದು ಯಾವುದೋ ಹಬ್ಬಕ್ಕೆ ನಿಮ್ಮ ಮನೆಗೆ ಹೋದಾಗಲೇ ನನಗೆ ಫಾರಿನ್ ಟ್ರಿಪ್ ಮಿಸ್ ಆಗಿದ್ದು. ಬೇಕಾದರೆ ನೀನು ಹೋಗ್ಬಿಟ್ಟು ಬಾ, ಆದರೆ ಸಂಜೆ ಆಗೋಷ್ಟೊತ್ತಿಗೆ ಮನೆಗೆ ಬಂದು ಬಿದ್ದಿರಬೇಕು. ಸರಿ, ಒಂದು ಕೆಲಸ ಮಾಡೋಣ, ಸಂಜೆ ಆಫೀಸ್ ಹತ್ರ ಬಾ, ಇಬ್ರು ಒಟ್ಟಿಗೆ ಹೋಗೋಣ. ಆದರೆ ಒಂದೇ ದಿನ. ಸರಿ. ಟೈಮ್ ತುಂಬ ಚೆನ್ನಾಗಿದೆ. ಪೇಪರಲ್ಲಿ ಒಳ್ಳೆ ಮಾಡಲು ಕಾರ್ ಕಾಣಿಸ್ದಾಗಲೇ ಇವ್ರ ಮನೆಗೆ ಹೋಗೋ ಅವಕಾಶ. ಎಕ್ಸ್ಕ್ಯೂಸ್ ಮೀ, ಲೋಹಿತ್ ಅವ್ರನ್ನ ನೋಡಬೇಕಾಗಿತ್ತು. ಹೌದಾ, ನೀವ್ಯಾರು? ನಾನು ಮಿಸ್ಸಸ್ ಲೋಹಿತ್, ಶ್ವೇತಾ ಅಂತ ನನ್ನ ಹೆಸರು. ಓಕೆ ಓಕೆ, ಅಲ್ಲಿ ಕೂತಿರಿ, ಸರ್ ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದಾರೆ. ಅವ್ರು ಮುಗಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಶೋ. ಓಕೆ ಸರ್, ನಾನು ಆಮೇಲೆ ಮಾತಾಡ್ತೀನಿ ಮಾತ್ರ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.